ಇಷ್ಟು ದಿನ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ಸಾಕು, ನನ್ನ ಗುರಿಯ ಕಡೆ ಗಮನ ಕೊಡೋಣ ಅಂತ ಬೆಂಗಳೂರು ಬಂದ್ಬಿಟ್ಟೆ. ನಾನು ಕನ್ನಡಿಗ. ಇವತ್ ನಮ್ಮೂರಲ್ಲಿ ಎದ್ದೇಳ್ಬೇಕಾಗಿತ್ತು, ನಾನು ಬೆಂಗಳೂರಲ್ಲಿ ಎದ್ಬಿಟ್ಟೆ. ಆಮೇಲೆ ಹಿಂಗ್ ರೆಡಿಯಾಗಿ ರವಿ ಬ್ರೋ ಜೊತೆಗೆ ಒಂದ್ 4 ದೋಸೆ ತಿನ್ಬಿಟ್ಟು ಅವ್ರನ್ನ ಕರ್ಕೊಂಡು ಬೆಂಗಳೂರ್ನೆಲ್ಲ ರೌಂಡ್ ಹಾಕೊಂಡು ಈ ಟ್ರಾಫಿಕ್ ಅಲ್ಲಿ ಕ್ಯಾಮ್ರಾ ತಗೋಣ ಅಂತ ಸೀದಾ ಇಲ್ಲಿ ಬಂದ್ವಿ. ಆಮೇಲೆ ನಾನ್ ಬೆಂಗಳೂರಿಗೆ ಬಂದಿದ್ದ ಉದ್ದೇಶ ಇಷ್ಟೇ, ಒಳ್ಳೆ ಕ್ಯಾಮ್ರಾ ತಗೊಂಡು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಗೈಸ್ ನಿಜ ಹೇಳ್ತೀನಿ ನೋಡಿ, ನನಗೆ ಏನ್ ಅನಿಸ್ತೋ ಅದನ್ನ ಮಾಡ್ತೀನಿ. ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಇಷ್ಟಪಟ್ಟು ಅದನ್ನ ತಗೊಂತೀನಿ. ನಾನು ಕ್ಯಾಮ್ರಾ ತಗೊಂಡು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ತುಂಬಾ ಜನ ಹೇಳಿದ್ರು, ಅದು ಇದಕ್ಕೆ ದುಡ್ಡು ಖರ್ಚು ಮಾಡೋದ್ರ ಬದಲು ಅದೇ ದುಡ್ಡನ್ನ ಕೂಡಿಟ್ಕೊಂಡು ಏನಾದ್ರೂ ಬಿಸ್ನೆಸ್ ಮಾಡು ಅಂತ. ಅವ್ರ ಹಂಗ ಹೇಳಿದಾಗ ನನ್ ಮನ್ಸಿಗೆ ಅನ್ಸಿದ್ದಿಷ್ಟೇ, ಅನ್ನೋರೆಲ್ಲ ಬಂದು ಅನ್ನ ಹಾಕಲ್ಲ, ಜೀವನ ನಮ್ದು, ನಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಗೊಂಡು ನಮ್ಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ಬದುಕ್ಬೇಕು ಅಂತ ಹಂಗ ಅನ್ಕೊಂಡೆ ಈ ಕ್ಯಾಮ್ರಾ ತಗೊಂಡಿದೀನಿ. ಈ ಸೋಷಿಯಲ್ ಮೀಡಿಯಾದಲ್ಲೇ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತ. ಕಷ್ಟಪಟ್ರೇನೆ ಪ್ರತಿಫಲ ಸಿಗೋದು, ಕಷ್ಟಪಟ್ಟು ಹಗಲು ರಾತ್ರಿ ಅಂದಲೇ ವಿಡಿಯೋಸ್ ಮಾಡ್ತೀನಿ. ನನ್ ಮೇಲೆ ನನಗೆ ಭರವಸೆ ಇದೆ, ನಾನು ಒಂದಲ್ಲ ಒಂದಿನ ಗೆಲ್ತೀನಿ ಅಂತ. ನನ್ನ ಪ್ರೀತಿ ಮಾಡೋ ನನ್ನ ಇನ್ಸ್ಟಾ ಕುಟುಂಬ, ನನ್ನ ತಂದೆ ತಾಯಿ ಆಶೀರ್ವಾದ ಇದ್ರೆ ಸಾಕು. ನನಗೆ ಭರವಸೆ ಇದೆ, ನಾನು ಒಂದಲ್ಲ ಒಂದಿನ ಗೆಲ್ತೀನಿ ಅಂತ. ಅಟ್ ಲಾಸ್ಟ್ ಅಲ್ಲಿ ನನ್ನ ಇನ್ಸ್ಟಾ ಕುಟುಂಬದವ್ರಿಗೆ ಹೇಳೋದು ಇಷ್ಟೇ, ಇದನ್ನೆಲ್ಲ ಮಾಡೋದಕ್ಕೆ ನನ್ನ ಬೆನ್ನಿಂದ ನೀವ್ ಇದೀರಾ ಅನ್ನೋ ಧೈರ್ಯನೇ ನನಗಷ್ಟೇ. ನನಗ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.